ಆಪ್ಕಿ ಅದಾಲತ್ನಲ್ಲಿ ಕ್ರಿಕೆಟರ್ ಗೌತಮ್ ಗಂಭೀರ್ ಮೇಲಿರುವ ಆರೋಪವೆಂದರೆ ಇವರು ದುಡ್ಡಿಗೋಸ್ಕರ ಆಡುತ್ತಾರೆ ಎಂಬುದು. ಗೌತಮ್, ನೀವು ಹೇಳ್ತಾ ಇದ್ರಿ, ನಮಗೆ ಸಲಹೆ ಕೊಡ್ತಾ ಇದ್ರಿ, ಎಲ್ಲರೂ ದೇಶಕ್ಕಾಗಿ ಏನಾದರೂ ಮಾಡಬೇಕು ಅಂತ. ಆದ್ರೆ ಇಂಪ್ರೆಷನ್ ಹೇಗಿದೆ ಅಂದ್ರೆ, ಕೇವಲ ನೀವು ಮಾತ್ರ ಅಲ್ಲ, ಎಲ್ಲ ಕ್ರಿಕೆಟರ್ಗಳು ಕೂಡ ಇತ್ತೀಚೆಗೆ ಕೇವಲ ಹಣಕ್ಕಾಗಿ ಆಡ್ತಿದ್ದಾರೆ. ಸರ್ ಹೇಗೆ? ನೋಡಿ, ಒಂದು ಎಕ್ಸಾಂಪಲ್ ಕೊಡ್ತೀನಿ. ನನಗೆ ಗೊತ್ತಾಗಿದ್ದೇನೆಂದ್ರೆ, ಟೆಸ್ಟ್ ಕ್ರಿಕೆಟ್ ಆಡಿದ್ರೆ 7 ಲಕ್ಷ ರೂಪಾಯಿ ಸಿಗುತ್ತೆ, ಒನ್ ಡೇ ಆಡಿದ್ರೆ 4 ಲಕ್ಷ ರೂಪಾಯಿ ಸಿಗುತ್ತೆ, ಮತ್ತೆ IPLನಲ್ಲಿ ಗೌತಮ್ ಗಂಭೀರ್ ಆಡಿದ್ರೆ 79 ಲಕ್ಷ ರೂಪಾಯಿ ಸಿಗುತ್ತೆ. ಸೊ ಆಬ್ವಿಯಸ್ಲಿ 79 ಲಕ್ಷನ ನೀವು ಬಿಡಲ್ಲ. ನೋಡಿ, ಇದು ಜನಕ್ಕೆ ಇದರ ಬಗ್ಗೆ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ, ಆದರೆ ನೀವು IPLಲ್ಲಿ 5 ಮ್ಯಾಚ್ ಆಡಿದ್ರೆ, ನೀವು 5 ಮ್ಯಾಚ್ ಆಡಿದ್ರೆ ಮಾತ್ರ ನಿಮಗೆ ಪೂರ್ತಿ ಹಣ ಸಿಗೋದು. ನೋಡಿ, ಜನ ಹೇಳ್ತಾರಲ್ಲ, ಆ ರೀತಿ ಆಗಿದ್ರೆ ನಾನು 5 ಮ್ಯಾಚ್ ಆದಮೇಲೆ ಆಡೋದು ನಿಲ್ಲಿಸ್ಬೋದಿತ್ತು ಅಲ್ವಾ? ಅಂದರೆ ಆಗ ತುಂಬಾನೇ ಕಾಂಟ್ರವರ್ಸಿ ಆಗಿತ್ತು. ವೆಸ್ಟ್ ಇಂಡೀಸ್ ಟೂರ್ನ ಮಿಸ್ ಮಾಡ್ತಾ ಇದ್ದಾರೆ, IPL ಮಿಸ್ ಮಾಡಲ್ಲ ಇವರು ಅಂತೆಲ್ಲ. ಆದರೆ ಅದು ಹಾಗಿರೋದಿಲ್ಲ. ಬಿಷನ್ ಸಿಂಗ್ ಬೇಡಿ ಅವರು ನಮ್ಮ ಮಾಜಿ ಕ್ಯಾಪ್ಟನ್ ಆಗಿದ್ದವರು. ಅವ್ರು ಹೇಳ್ತಾರೆ, ಗೌತಮ್ ಗಂಭೀರ್ಗೆ ಏಪ್ರಿಲ್ ಮೇ ವರ್ಲ್ಡ್ ಕಪ್ನಲ್ಲಿ ಪೆಟ್ಟಾಗಿತ್ತು, ಮತ್ತೆ ಅವರು IPLನಲ್ಲಿ ಆಡಬೇಕಾಗಿತ್ತು, ಅದಕ್ಕೆ ಅದರ ಟ್ರೀಟ್ಮೆಂಟನ್ನು ತಗೊಳ್ಳಿಲ್ಲ. ಸರ್, ಮೊದಲು ಡ್ಯೂ ರೆಸ್ಪೆಕ್ಟ್ ಟು ಮಿಸ್ಟರ್ ಬೇಡಿ, ಅವರು ಫ್ಯಾಕ್ಟ್ಸ್ ಏನಂತ ತಿಳ್ಕೊಳ್ಳೋದು ಒಳ್ಳೇದು, ಸತ್ಯ ಏನು ಅಂತ. ನನಗೆ ಅಂಥ ದೊಡ್ಡ ಗಾಯ ಆಗಿರಲಿಲ್ಲ, ಇಟ್ ವಾಸ್ ಜಸ್ಟ್ ಅ ಲಿಟಲ್ ನಿಗಲ್. ಕ್ರಿಕೆಟ್ ಆಡಿರೋದ್ರಿಂದ ಅವ್ರಿಗೆ ಗೊತ್ತಿರಲೇಬೇಕು. ಇತ್ತೀಚಿನ ಮಾಡರ್ನ್ ಕ್ರಿಕೆಟಲ್ಲಿ ಯಾವುದೇ ಪ್ಲೇಯರ್ಗೆ ಯಾವುದೇ ಕ್ಷಣದಲ್ಲಾದರೂ ಆ ರೀತಿ ಸಣ್ಣ ಇಂಜುರಿ ಆಗ್ಬೋದು, ಅಂದರೆ ನಿಗಲ್ ಆಗ್ಬೋದು. ಅಂದರೆ ವರ್ಲ್ಡ್ ಕಪ್ ಫೈನಲಲ್ಲಿ ನಾನು ರನ್ ಮಾಡೋವಾಗ ಬಿದ್ದೋಗಿದ್ದೆ. ಆಬ್ವಿಯಸ್ಲಿ ತುಂಬ ಖುಷಿಯಾಗಿತ್ತು, ನನಗೆ ಶೋಲ್ಡರ್ ಗೇಟ್ ಆಗಿದ್ದು ಅವಾಗ ಗೊತ್ತಾಗಿರಲಿಲ್ಲ. 2 ದಿನ ಆದಮೇಲೆ ಒಂದು ಸ್ವಲ್ಪ ಪೇಯ್ನ್ ಶುರುವಾಯಿತು. ಆಗ ನಾನು ಫಿಸಿಯೋಗೆ ತೋರಿಸ್ದೆ, KKR ಫಿಸಿಯೋಗೆ ತೋರಿಸ್ದೆ. ಅವ್ರೇನೂ ಪ್ರಾಬ್ಲಮ್ ಇಲ್ಲ ಅಂದಾಗ ನಾನು ಆಡಿದೆ ಅಷ್ಟೇ. IPLಲ್ಲಿ ಪೂರ್ತಿ ಫಿಟ್ ಆಗಿ ಆಡಿದೆ, ಥ್ರೋ ಕೂಡ ಮಾಡಿದೆ. ಆದರೆ ಒಂದು ವಿಷಯ ಏನು ಅಂದರೆ, ಮುಂಬೈ ಇಂಡಿಯನ್ಸ್ ವಿರುದ್ಧ ಲಾಸ್ಟ್ ಮ್ಯಾಚ್ ಇತ್ತು, ಆಗ ಫೀಲ್ಡಿಂಗ್ ಮಾಡೋವಾಗ ಮತ್ತೆ ಬಿದ್ದಿದ್ದೆ. ಫೀಲ್ಡಿಂಗಲ್ಲಿ ನಾನು ಥ್ರೋ ಮಾಡಿದಾಗ ನನಗೆ ಶೋಲ್ಡರ್ನಲ್ಲಿ ಸ್ವಲ್ಪ ಪೇಯ್ನು ಜಾಸ್ತಿ ಆಗಿತ್ತು. ನನಗೆ ನೆನಪಿದೆ, 26ನೇ ತಾರೀಕು ನಮ್ಮ ಮ್ಯಾಚ್ ಇತ್ತು. ಅದಾದಮೇಲೆ ನಾವು ಡಿಸೈಡ್ ಮಾಡಿದ್ವಿ, ಒಂದು ವೇಳೆ ಪೇಯ್ನ್ ಏನಾದರೂ ಜಾಸ್ತಿ ಆದರೆ MRI ಮಾಡಿಸೋಣ ಆಗ ಅಂತ. 23ನೇ ತಾರೀಕು ಎಕ್ಸಾಕ್ಟ್ಲಿ MRI ಮಾಡಿದ್ವಿ ಮುಂಬೈಗೆ ಹೋಗಿ. 22ಕ್ಕೆ ಕೋಲ್ಕತ್ತಾದಲ್ಲಿ ಮ್ಯಾಚ್ ಇತ್ತು, 25ಕ್ಕೆ ಪ್ಲೇ ಆಫ್ ಮ್ಯಾಚ್ ಇತ್ತು. ಹಾಗಾಗಿ 22ನೇ ತಾರೀಕು ಫಿಸಿಯೋ ಜೊತೆ ಬೆಳಗ್ಗೆನೇ ಹೋಗಿ, ನಮ್ಮ ಇಡೀ ತಂಡ ಸಂಜೆ ಬರ್ತಾ ಇತ್ತು, ಹಾಗಾಗಿ ಬೆಳಗ್ಗೆ ಹೋಗಿ MRI ಮಾಡಿಸಿದ್ವಿ. 24ನೇ ತಾರೀಕು ರಿಪೋರ್ಟ್ ಬಂತು, ಯಾಕಂದ್ರೆ MRI ರಿಪೋರ್ಟ್ ಬರೋದಕ್ಕೆ 1 ದಿನ ಆಗುತ್ತೆ. 24th ರಾತ್ರಿ ರಿಪೋರ್ಟ್ ಬಂತು, 25ಗೆ ನಮ್ಮ ಪ್ಲೇ ಆಫ್ ಮ್ಯಾಚ್ ಇತ್ತು. ನೋಡಿ, ಏನ್ ನಡೀತು ಅದನ್ನು ಹೇಳ್ತಾ ಇದ್ದೀನಿ. 25th ನಮ್ಮ ಪ್ಲೇ ಆಫ್ ಮ್ಯಾಚ್ ಇದ್ದಿದ್ರಿಂದ ಫಿಸಿಯೋ ಬಂದು ನನಗೆ ಹೇಳಿದ್ರು ರಿಪೋರ್ಟ್ ಬಂದಿದೆ ಅಂತ. ಆಗ ನಾನು ಅವ್ರಿಗೆ ಹೇಳಿದೆ, ರಿಪೋರ್ಟ್ ಏನೇ ಇರಲಿ ಈ ಮ್ಯಾಚ್ ನಾನು ಆಡಬೇಕು, ಇದು ನನ್ನ ಪರ್ಸನಲ್ ವಿಶ್ ಅಂತ. ಅವರು ಡಿಸ್ಕಸ್ ಮಾಡೋಣ ಅಂತ ಹೇಳಿದ್ರು, ಆದರೆ ನಾನು ಹೇಳಿದೆ, ರಿಪೋರ್ಟ್ ಏನೇ ಇರಲಿ ಈ ಮ್ಯಾಚ್ ನಾನು ಆಡಲೇಬೇಕು, ಯಾಕಂದ್ರೆ KKR ಮೊದಲನೇ ಬಾರಿಗೆ ಪ್ಲೇ ಆಫ್ ತಲುಪಿತ್ತು, ಮತ್ತು ನಾನು ಕ್ಯಾಪ್ಟನ್ ಆಗಿದ್ದೆ. ಯಾವುದೇ ರೀತಿಲಿ ಟೀಮ್ ಲೆಟ್ಟೋನ್ ಆಗೋದಕ್ಕೆ ನಾನು ಬಿಡೋದಕ್ಕೆ ತಯಾರಿರಲಿಲ್ಲ. ನಾನು ಅವ್ರನ್ನ ಒಂದೇ ಮಾತು ಕೇಳಿದ್ದು, ನಾನು ಆಡೋದ್ರಿಂದ ಏನಾದರೂ ವ್ಯತ್ಯಾಸ ಆಗುತ್ತಾ, ವ್ಯತ್ಯಾಸ ಆಗಲ್ವಾ ಅಂತ, ಅಂದ್ರೆ ನನ್ನ ದೇಹಕ್ಕೆ. ಆಗ ಅವ್ರು ಹೇಳಿದ್ರು, ಅಂಥ ವ್ಯತ್ಯಾಸ ಏನು ಆಗೋದಿಲ್ಲ ಅಂತ. ಹಾಗಿದ್ರೆ ನಾನು ಈ ಮ್ಯಾಚ್ ಆಡ್ತೀನಿ, ದಿಸ್ ಇಸ್ ಮೈ ಪರ್ಸನಲ್ ಡಿಸಿಷನ್ ಅಂತ ಹೇಳಿ. ನೋಡಿ, ನಿಮಗೆ ಪೆಟ್ಟಾಗಿತ್ತು, MRI ರಿಪೋರ್ಟನ್ನು ನೀವು ನೋಡ್ಲಿಲ್ಲ, ನೀವು ಆಡ್ಲೇಬೇಕು ಮ್ಯಾಚಿನ ಅಂತ ಹಠ ಮಾಡಿದ್ರಿ. ಆಗ ಜನಗಳಿಗನ್ಸುತ್ತಲ್ವಾ ನೀವು ದುಡ್ಡು ಮಾಡೋದಕ್ಕೆ ಇಷ್ಟೆಲ್ಲ ಮಾಡ್ತಾ ಇದ್ದೀರಾ ಅಂತ? ದಟ್ ಟೈಮ್ ನನ್ನ ತಲೆಯಲ್ಲಿ ಏನಿತ್ತು ಅಂತಂದ್ರೆ, KKR ನನಗೆ ಎಷ್ಟೊಂದು ಸಪೋರ್ಟ್ ಮಾಡಿದೆ ಅಂದರೆ, ನನ್ನ ಸಪೋರ್ಟ್ ಸ್ಟಾಫ್, ಓನರ್ಸ್ ಆಗಿರ್ಬೋದು, ಎಷ್ಟು ಸಪೋರ್ಟ್ ಮಾಡಿದ್ದಾರೆ ಅಂದರೆ, 3 ವರ್ಷ ಆದಮೇಲೆ ಮೊದಲನೇ ಬಾರಿ ಪ್ಲೇ ಆಫ್ ತಲುಪಿದ್ವಿ. ನೋಡಿ, ಇಂಜುರಿ ಆಗಿರಲಿ ಬಿಡಲಿ, ಅದರಿಂದ ಯಾವುದೇ ವ್ಯತ್ಯಾಸ ಆಗ್ತಾ ಇರಲಿಲ್ಲ, ಯಾಕಂದರೆ ನನಗೆ ಆ ಮ್ಯಾಚ್ನ ಆಡಲೇಬೇಕಿತ್ತು. ನನ್ನ ತಂಡನ ನಾನು ಯಾವುದೇ ಕಾರಣಕ್ಕೂ ಬಿಟ್ಕೊಡೋದಕ್ಕೆ ತಯಾರಿರಲಿಲ್ಲ. ಒಂದು ವೇಳೆ ನಾನು ವಿಷಯನ ಮುಚ್ಚಿಡಬೇಕು ಅಂತಿದ್ರೆ, ಮೊದಲನೇದಾಗಿ 24th ನಾನು BCCIಗೆ ಮೇಲ್ ಮಾಡ್ತಿರ್ಲಿಲ್ಲ. ನನ್ನ ಸ್ಕ್ಯಾನ್ 24ನೇ ತಾರೀಕು ರಿಪೋರ್ಟ್ ತಗೊಂಡು 25th ಮಾರ್ನಿಂಗ್ ನಾವು ಮೇಲ್ ಮಾಡಿದ್ವಿ. ಒಂದಿನ ತಡೆದು ನಾವು 26ಗೂ ಕೂಡ ಮೇಲ್ ಮಾಡ್ಬೋದಾಗಿತ್ತು, ಆದ್ರೆ ನಾವು 25ನೇ ತಾರೀಕೆ ಯಾಕೆ ಮೇಲ್ ಮಾಡಿದ್ವಿ ಅಂದ್ರೆ, ನೀವು ನಿಮ್ಮ ಇಂಜುರಿನ ಮುಚ್ಚಿಡದೇ ಇದ್ದಿದ್ರೆ ಆಗ BCCI ನಿಮ್ಮನ್ನ ಸೆಲೆಕ್ಟ್ ಮಾಡ್ತಾ ಇರಲಿಲ್ಲ ಆಸ್ ಎ ಕ್ಯಾಪ್ಟನ್ ಫಾರ್ ದ ವೆಸ್ಟ್ ಇಂಡೀಸ್ ಟೀಮ್. ಸರ್, ಇಂಜುರಿ ಸೆಲೆಕ್ಟರ್ಗೆ ಗೊತ್ತೇ ಇರಲಿಲ್ಲ ಗಾಯದ ತೀವ್ರತೆ ಎಷ್ಟಿದೆ ಅಂತ. ಸರ್, ನಿಜ ಏನು ಅಂದ್ರೆ ಯಾವುದೇ ಇಂಜುರಿನೇ ಆಗಿರಲಿಲ್ಲ, ಮತ್ತೆ ಸೆಲೆಕ್ಷನ್ IPL ಮಧ್ಯಭಾಗದಲ್ಲಿ ಆಗಿದ್ದು. ಇಂಜುರಿ ಆಗಿದ್ದು ನನಗೆ 22ಗೆ ಮುಂಚೆನೇ ಕ್ಯಾಪ್ಟನ್ಸಿ ವೆಸ್ಟ್ ಇಂಡೀಸ್ ಟೂರ್ಗೆ ನಾನು ಆಗ್ಲೇ ಕ್ಯಾಪ್ಟನ್ ಆಗೋಗಿದ್ದೆ. ಆ ಟೈಮ್ ಇಂಜೂರ್ಡ್ ಆಗೇ ಇರಲಿಲ್ಲ ನಾನು. ಹಾಗೇನಾದ್ರೂ ಆಗಿದ್ದಿದ್ರೆ ಸೆಲೆಕ್ಟರ್ಸ್ಗೆ ನಾನು ಹೇಳಿರ್ತಾ ಇದ್ದೆ, ನಾನು ಇಂಜೂರ್ ಆಗಿದ್ದೀನಿ, ನನ್ನ ಕ್ಯಾಪ್ಟನ್ ಮಾಡಬೇಡಿ. ನೀವು 25ನೇ ಮ್ಯಾಚ್ ಆಡದೇ ಇದ್ದಿದ್ರೆ ಇಂಜುರಿ ಇನ್ನೂ ಜಾಸ್ತಿ ಆಗ್ತಿರ್ಲಿಲ್ಲ, ಆಗ ನೀವು ವೆಸ್ಟ್ ಇಂಡೀಸ್ಗೆ ಹೋಗ್ಬೋದಿತ್ತು, ದೇಶದ ಪರವಾಗಿ. ಒಂದ್ ವೇಳೆ 24ನೇ ತಾರೀಕು ಫಿಸಿಯೋ ನನಗೆ ಹೇಳಿದಿದ್ರೆ ನಿಮ್ಗೆ 6 ವಾರ ಬ್ರೇಕ್ ಬೇಕಾಗತ್ತೆ ಅಂದ್ರೆ, ಆಗ
ನಾನು ವೆಸ್ಟ್ ಇಂಡೀಸ್ಗೆ ಹೋಗೋಕೆ ಆಗ್ತಿರ್ಲಿಲ್ಲ ಅಲ್ವಾ? ಜನ ಒಂದ್ ವಿಷಯನ ಅರ್ಥ ಮಾಡ್ಕೋಬೇಕು. ಫಿಸಿಯೋ ನನಗೆ 6 ವಾರ ರೆಸ್ಟ್ ಏನಾದರೂ ಹೇಳಿದಿದ್ರೆ ಆಗ 25ನೇ ತಾರೀಕು ಮ್ಯಾಚ್ ಏನು ಡಿಫ್ರೆನ್ಸೇ ಮಾಡ್ತಿರ್ಲಿಲ್ಲ. ಒಂದ್ ಮ್ಯಾಚ್ ಆಡೋದ್ರಿಂದ ಪೇನ್ ಅಗ್ರಿವೇಟ್ ಆಗಲ್ಲ. ನಾನು ಈ ರೀತಿ ಏನೂ ಮಾಡ್ಲಿಲ್ಲ. ನಾನು ಬೇಗ ಔಟ್ ಆಗಿದ್ದೆ. ಆ ರೀತಿ ಅಗ್ರಿವೇಟ್ ಆಗೋಂತ ಯಾವುದೇ ಪ್ರಯತ್ನ ನಾನು ಮಾಡಿರಲಿಲ್ಲ. 6 ವಾರ ರೆಸ್ಟ್ ಹೇಳಿದರೆ ಅಂದಮೇಲೆ ಒಂದ್ ಮ್ಯಾಚಿಂದ ಏನೂ ಡಿಫ್ರೆನ್ಸ್ ಆಗೋದಿಲ್ಲ. ಹಾಗಾಗಿ ಕಾಂಟ್ರವರ್ಸಿ ಏನಿದೆ 25ನೇ ತಾರೀಕು ನಾನು ಮ್ಯಾಚ್ ಆಡಲಿಲ್ಲ ಅಂದಿದ್ರೆ ವೆಸ್ಟ್ ಇಂಡೀಸಿಗೆ ಹೋಗ್ತಾ ಇದ್ದೆ ಅಂತ, ಇಟ್ ಈಸ್ ಆಲ್ ಫಾಲ್ಸ್ ಅಂಡ್ ದೇರ್ ಇಸ್ ನೋ ಟ್ರೂತ್ ಇನ್ ದಿಸ್. ಈಗ ಇಂಥ ಇಂಪ್ರೆಷನ್ ಯಾಕೆ ಕ್ರಿಯೇಟ್ ಆಗುತ್ತೆ? ನಾವು ಟಿವಿಗಳಲ್ಲಿ ನೋಡ್ತೀವಿ, ನ್ಯೂಸ್ ಪೇಪರ್ನಲ್ಲಿ ಪ್ರಿಂಟ್ ಆಗುತ್ತೆ, ಗೌತಮ್ ಗಂಭೀರ್ ಅವರನ್ನ ಶಾರುಖ್ ಖಾನ್ 11 ಕೋಟಿ ಕೊಟ್ಟು ಕೊಂಡುಕೊಂಡಿದ್ದಾರೆ. ಸರ್ ಹೌದು. ಅಂದ್ರೆ ಐ ಥಿಂಕ್ ನೋಡಿ, ಈಗ ಈ ವಿಷಯ ಎಲ್ಲ ಪಬ್ಲಿಕ್ ಆಗಿರೋದ್ರಿಂದ ಜನಕ್ಕೆ ಅನ್ಸೋದು ಸಹಜ, ನಾವು ದುಡ್ಗೋಸ್ಕರ ಆಡ್ತಾ ಇದೀವಿ ಅಂತ. ಆದ್ರೆ ನಾನ್ ನಿಮ್ಗೆ ಒಂದು ವಿಷಯ, ಅವ್ರಿಗನ್ಸುತ್ತೆ ನಿಮ್ಮನ್ನ ಕೊಂಡ್ಕೊಂಡಿದ್ದಾರೆ, ಹಾಗಾಗಿ ನೀವು ಆಡ್ಲೇಬೇಕು. ಖಂಡಿತ ಇಲ್ಲ. ಐ ಥಿಂಕ್ ದಿಸ್ ಈಸ್ ಅಬ್ಸಲ್ಯೂಟ್ಲಿ ರಾಂಗ್. ನೋಡಿ, ಶಾರುಖ್ ಖಾನ್ ಯಾವ ಥರ ವ್ಯಕ್ತಿ ಅಂದ್ರೆ, ಐ ಥಿಂಕ್ ಇಲ್ಲಿವರೆಗೂ ನನಗೆ ಟೂರ್ನಿಮೆಂಟಲ್ಲಿ ಅವರು ಯಾವುದೇ ರೀತಿ ಪ್ರೆಷರ್ ಹಾಕಿಲ್ಲ ಆಡ್ಲೇಬೇಕು ಅಂತ. ಯಾವುದೇ ಓನರ್ ಆಗಿರ್ಬೋದು, ಯಾವುದೇ ಸಪೋರ್ಟ್ ಸ್ಟಾಫ್ ಆಗಿರ್ಬೋದು, ಯಾವುದೇ ಕೋಚ್ ನೋಡಿ, ಅದು ಕೊನೆ ಮ್ಯಾಚ್ ಆಗಿತ್ತು. ಹಾಗಾಗಿ ನಿಮಗೆ KKRನ ಕಡೆಯಿಂದ ಅಥವಾ ಶಾರುಖ್ ಖಾನ್ನ ಕಡೆಯಿಂದ ಏನಾದರೂ ಏನೂ ಹೇಳಿಲ್ಲ. ಯಾರು ಕೂಡ ಏನೂ ಹೇಳಿರಲಿಲ್ಲ. ಅದು ನನ್ನ ಪರ್ಸನಲ್ ಡಿಸಿಷನ್ ಆಗಿತ್ತು. ಯಾಕಂದ್ರೆ ಆಸ್ ಎ ಕ್ಯಾಪ್ಟನ್ ನನ್ನ ಟೀಮ್ನ ನಾನು ಲೆಟ್ ಡೌನ್ ಮಾಡೋದು ನನಗೆ ಇಷ್ಟ ಇರಲಿಲ್ಲ. ಆ ರೆಸ್ಪಾನ್ಸಿಬಿಲಿಟಿ ನನ್ನ ಮೇಲಿತ್ತು. KKR ನನಗೆ ಒಂದು ಜವಾಬ್ದಾರಿ ವಹಿಸಿ ನಂಬಿಕೆ ಇಟ್ಟು ಕ್ಯಾಪ್ಟನ್ ಮಾಡಿತ್ತು. ಅವ್ರು ನನ್ನ ಮೇಲಿಟ್ಟಿರುವಂಥ ನಂಬಿಕೆನ ಉಳಿಸ್ಕೋಬೇಕಿತ್ತು. ಆ ಮ್ಯಾಚ್ ಆಡಬೇಕಿತ್ತು. ಹಾಗಾಗಿ ನಾನು ಆಡದೆ ಅಷ್ಟೇ. ನೋಡಿ, ಶಾರುಖ್ ಖಾನ್ ಅವರು ಕೂಡ ನನಗೆ ಮ್ಯಾಚಿಗೆ ಮುಂಚೆ ಈ ಮ್ಯಾಚ್ನ ನೀನು ಆಡಲೇಬೇಕು ಅಂತ ಯಾವುದೇ ಪ್ರೆಷರ್ ಹಾಕಿರಲಿಲ್ಲ. ಅದು ನನ್ನ ಪರ್ಸನಲ್ ಡಿಸಿಷನ್ ಆಗಿತ್ತು ಅಷ್ಟೇ. ಇದಕ್ಕೂ KKRಗೂ ಸಂಬಂಧ ಕಲ್ಪಿಸೋದು ತುಂಬಾ ದೊಡ್ಡ ತಪ್ಪಾಗತ್ತೆ. ಹಾಗಾಗಿ ಜನ ಮಾತಾಡೋದಕ್ಕೂ ಮುಂಚೆ ಫ್ಯಾಕ್ಟ್ಸ್ ಏನು ಅಂತ ತಿಳ್ಕೊಂಡು ಮಾತಾಡೋದು ಒಳ್ಳೇದು ಅಂತ ಅನ್ಸುತ್ತೆ. ನೀವು ಮೋಸ್ಟ್ ಎಕ್ಸ್ಪೆನ್ಸಿವ್ ಕ್ರಿಕೆಟರ್ ಹೇಗಾದ್ರಿ ಅಂತ ನಮ್ಮ ಜನಗಳಿಗೆ ಹೇಳಿ. ಸಾಕಷ್ಟು ದೊಡ್ಡ ದೊಡ್ಡ ಪ್ಲೇಯರ್ಗಳಿದ್ರು, ಆದ್ರೂ ಕೂಡ ಶಾರುಖ್ ಖಾನ್ ಅವರು ಗೌತಮ್ ಗಂಭೀರ್ ಅವರಿಗೆ 11 ಕೋಟಿ ಕೊಟ್ಟು ಯಾಕೆ ಕೊಂಡ್ಕೊಂಡ್ರು? ಸರ್ ನೋಡಿ, ದೊಡ್ಡ ಪ್ಲೇಯರ್ ಅನ್ನೋದು ಐ ಥಿಂಕ್ ಅದನ್ನ ಜನ ಮಾಡೋದು. ಯಾರು ಕೂಡ ದೊಡ್ಡವ್ರು ಇರೋದಿಲ್ಲ. ನನ್ನ ಪ್ರಕಾರ ಎಲ್ಲ ಪ್ಲೇಯರ್ಸ್ ಕೂಡ ಒಂದೇ. ಇಂಡಿಯಾ ಟೀಮ್ಗೆ ಆಡೋರು ಇರ್ಬೋದು, ಯಾರೇ ಆಗಿರ್ಬೋದು. ಐ ಥಿಂಕ್ ಫಾರ್ ಮಿ ಎವ್ರಿ ಒನ್ ಈಸ್ ಈಕ್ವಲ್. ಫ್ರಮ್ ಇಶಾನ್ ಟು ವಿರಾಟ್ ಟು ಎನಿವನ್ ಟು MS ಧೋನಿ, ಎವ್ರಿ ಒನ್ ಈಸ್ ಈಕ್ವಲ್. ನೀವು ದೇಶಕ್ಕೋಸ್ಕರ ಆಡ್ತಾ ಇದ್ದೀರಾ ಅಂದಮೇಲೆ ಎಲ್ಲರೂ ಕೂಡ ಒಂದೇ. ಅದು ಬಿಟ್ಟು ಶಾರುಖ್ ಖಾನ್ ಅವರು ಅಥವಾ ಬೇರೆ ಫ್ರಾಂಚೈಸಿ ಅವರು ನನ್ನ ಬಗ್ಗೆ ಯೋಚನೆ ಮಾಡಿರ್ಬೋದು, ನನ್ನ ಮೇಲೆ ಅವ್ರಿಗೆ ನಂಬಿಕೆ ಇರ್ಬೋದು, ನಾನು 100% ಎಫರ್ಟ್ಸ್ ಹಾಕ್ತೀನಿ, ಒಳ್ಳೇದು ಮಾಡ್ತೀನಿ ಅಂತ. ಅದರಿಂದಾಗಿ ನೋಡಿ, ಯಾವುದೇ ಒಂದು ಫ್ರಾಂಚೈಸಿ ನಿಮ್ಮನ್ನ ಇಷ್ಟಪಡ್ತಾ ಇದ್ರೆ ಇಂಥ ಎಕ್ಸ್ಪೆನ್ಸಿವ್ ಪ್ಲೇಯರ್ ಆಗೋದಕ್ಕಾಗಲ್ಲ. 2-3 ಫ್ರಾಂಚೈಸಿಗಳು ನೀವು ಬೇಕು ಅಂತ ಇದ್ರೆ ಆಗ ನಿಮ್ಮ ರೇಟ್ ಈ ರೀತಿ ಮೇಲಕ್ಕೆ ಹೋಗ್ತಾ ಹೋಗುತ್ತೆ. ಹಾಗಾಗಿ ಅವ್ರು ನನ್ನ ಮೇಲೆ ಅಷ್ಟೊಂದು ಭರವಸೆ ಇಟ್ಟಿದ್ರು ಅಂತಂದಮೇಲೆ ಅದು ನನ್ನ ಪರ್ಸನಲ್ ರೆಸ್ಪಾನ್ಸಿಬಿಲಿಟಿ ಆಗುತ್ತೆ. ಅವ್ರಿಗೆ ನಾನು ಅವ್ರು ನನ್ನ ಮೇಲೆ ಇಟ್ಟಿರೋಂಥ ನಂಬಿಕೆನ ಉಳಿಸ್ಕೊಂಡು ಮುಂದಕ್ಕೆ ತೊಗೊಂಡು ಹೋಗುವಂಥದ್ದು. ಆ ಟ್ರಸ್ಟ್ಗೆ ನಾನು ರೀಪೇ ಮಾಡಬೇಕಾಗತ್ತೆ. ಹಾಗಾಗಿ ಇದು ರೀಸನ್ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಇಟ್ಸ್ ನಾಟ್ ಮನಿ ಪಾಯಿಂಟ್ ಆಫ್ ವ್ಯೂ, ಇಟ್ಸ್ ಎಮೋಷನಲ್ ಪಾಯಿಂಟ್ ಆಫ್ ವ್ಯೂ ಅಂತ ಅನ್ನೋದು ನನ್ನ ಭಾವನೆ. ಆದ್ರೆ ನಿಮ್ಗೆ ಇದು ಬೇಜಾರಾಗ್ಲಿಲ್ವಾ? ನೀವು ದಿಲ್ಲಿನಲ್ಲಿ ಇರೋವಂಥವ್ರು, ಯಾವಾಗ್ಲೂ ಇದ್ದದ್ದೇ ದಿಲ್ಲಿಗೋಸ್ಕರ ಆಡಿದ್ದು. ಆದ್ರೆ ನೀವು IPLಗೋಸ್ಕರ ಬಾಬು ಮೋಸಾಯ್ ಆಗ್ಬಿಟ್ರಿ. ಐ ಥಿಂಕ್ ದ ಅಮೌಂಟ್ ಆಫ್ ಸಪೋರ್ಟ್ ಐ ಹ್ಯಾವ್ ಗಾಟ್ ಫ್ರಮ್ ದ ಎಂಟೈರ್ ಕೋಲ್ಕತಾ ಪೀಪಲ್, ಅಂದ್ರೆ ಅವರಿಂದ ನನಗೆ ಯಾವ ರೀತಿ ಪ್ರೀತಿ ಸಿಕ್ಕಿದೆ, ಎಷ್ಟು ಪ್ರೋತ್ಸಾಹ ಸಿಕ್ಕಿದೆ ಅಂದ್ರೆ. ಪ್ರೀತಿ ಸಿಕ್ತಾ? ಕೋಲ್ಕತಾದವರಿಗೆ ಬೇಜಾರಾಗಿರ್ಬೇಕಲ್ಲ. ನಾನು ಕೇಳ್ಪಟ್ಟೆ ಅವರು ದಾದನ್ನ ಬಿಟ್ಟು ನಿಮ್ಮನ್ನ ಕ್ಯಾಪ್ಟನ್ ಮಾಡಿದ್ದಾರೆ. ನೋಡಿ ಸರ್, ನಿಜ ಹೇಳಬೇಕು ಅಂತಂದರೆ ಮೊದಲನೇ ಮ್ಯಾಚ್ನಲ್ಲಿ ಅಷ್ಟೊಂದು ಜನ ಬಂದಿರಲಿಲ್ಲ. ಆದರೆ ಅದಾದಮೇಲೆ ನೀವು ಗಮನಿಸ್ಬೋದು, ಎಲ್ಲ ಮ್ಯಾಚ್ಗಳು ಹೌಸ್ಫುಲ್ ಆಗಿತ್ತು. ಅಂದರೆ ಈಡನ್ ಗಾರ್ಡನ್ನಲ್ಲಿ ಹೌಸ್ಫುಲ್ ಅಂದರೆ ನಿಮಗೆ ಲೋಕಲ್ ಸಪೋರ್ಟ್ ಸಿಕ್ಕಿದೆ ಅಂತ. 70,000-75,000 ಜನ ಕೆಪಾಸಿಟಿ ಇರೋಂಥ ಗ್ರೌಂಡ್ ತುಂಬ್ತಾ ಇದೆ ಅಂತಂದರೆ ಜನ ನಿಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ. ಯಾಕಂದ್ರೆ ನಾನು ಕೇಳ್ಪಟ್ಟಿದ್ದೇನು ಅಂತಂದ್ರೆ, ಕೋಲ್ಕತಾದವರು ಕೇವಲ ಒಬ್ರನ್ನ ಮಾತ್ರ ಕ್ರಿಕೆಟರ್ ಅಂತ ನಂಬ್ತಾರೆ, ಅದು ಸೌರವ್ ಗಂಗೂಲಿ. ಅವರು ನೋಡೋದಕ್ಕೆ ಅಂತಾನೆ ಬರ್ತಾರೆ. ನೋಡಿ, ವಿಷಯ ಆ ರೀತಿ ಆಗಿದ್ದಿದ್ರೆ ಯಾರು ಕೂಡ IPL ನೋಡೋದಕ್ಕೆ ಬರ್ತಾನೆ ಇರಲಿಲ್ಲ ಅಲ್ವಾ? ಮೊದಲನೇ ಮ್ಯಾಚಲ್ಲಿ ಆ ರೀತಿ ಆಗಿತ್ತು. ಆದರೆ ಆಮೇಲೆ ನೀವು ನೋಡ್ತಾ ಬಂದರೆ ಎಲ್ಲ ಮ್ಯಾಚ್ಗಳಲ್ಲೂ ಕೂಡ ಗ್ರೌಂಡ್ ಪೂರ್ತಿ ಆಗಿತ್ತು. ನಿಮಗೆ ಗೊತ್ತಿರ್ಬೋದು. ಸಾಕಷ್ಟು ಜನರ ಆರ್ಗ್ಯುಮೆಂಟ್ ಏನು ಅಂತಂದ್ರೆ, IPLಗೆ ಮನ್ನಣೆ ಕೊಡ್ತಾ ಇದ್ದಾರೆ. ಒಂದು ವೇಳೆ ಉದಾಹರಣೆ ನೋಡಿದ್ರೆ ರಿಕಿ ಪಾಂಟಿಂಗ್ ಅವರದ್ದು, ಅಥವಾ ಉದಾಹರಣೆ ನೋಡಿದ್ರೆ ಮೈಕಲ್ ಕ್ಲಾರ್ಕ್ ಅವರದ್ದು. ಅವರು IPLನ ಆಡ್ಲಿಲ್ಲ. ಯಾಕೆ ಅಂತಂದ್ರೆ ಅವರು ಕಂಟ್ರಿಗೋಸ್ಕರ ಮುಂದಿನ ಟೂರ್ನಮೆಂಟ್ ಆಡ್ಬೇಕಾಗಿತ್ತು. ಆದ್ರೆ ಇಂಡಿಯನ್ ಕ್ರಿಕೆಟರ್ನಲ್ಲಿ ಈ ಮನೋಭಾವ ನಮಗೆ ಕಾಣಲ್ಲ. IPL ಒಂದು BCCIನ ಟೂರ್ನಮೆಂಟೇ. IPL ಈಸ್ ಲೈಕ್ ಅ ಡೊಮೆಸ್ಟಿಕ್ ಟೂರ್ನಮೆಂಟ್. ಒಂದು ವೇಳೆ ಇಂಡಿಯನ್ ಪ್ಲೇಯರ್ಸೇ IPL ಆಡಲಿಲ್ಲ ಅಂದರೆ ಅದರ ಕತೆ ಏನಾಗುತ್ತೆ? ನೋಡಿ, ಜನ ಅರ್ಥ ಮಾಡ್ಕೋಬೇಕು. IPL ಕೂಡ ಅವರ ಟೂರ್ನಮೆಂಟ್ ಅನ್ನೋದು, ಲೈಕ್ ರಣಜಿ ಟ್ರೋಫಿ, ಲೈಕ್ ದೇವಧರ್ ಟ್ರೋಫಿ, ದಿಲೀಪ್ ಟ್ರೋಫಿ, ಡೊಮೆಸ್ಟಿಕ್ ಟೂರ್ನಿಮೆಂಟ್ ಅದು ಒಂದು. IPL ಅಂದಾಗ ಜನ ಬರೀ ದುಡ್ಡಿನ ಬಗ್ಗೆ ಮಾತ್ರ ಮಾತಾಡ್ತಾರೆ, ಬೇರೆ ಪಾಸಿಟಿವ್ಸ್ನ ಮರ್ತೇ ಬಿಡ್ತಾರೆ. ನೋಡಿ, IPL ಇಂದ ನಿಮ್ಮ ಬೆಂಚ್ ಸ್ಟ್ರೆಂತ್ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತ. ಪ್ಲೇಯರ್ಸ್ ಲೈಕ್ ಯೂಸುಫ್ ಪಠಾಣ್, ರವೀಂದ್ರ ಜಡೇಜಾ, ಗೋನಿ ಅಂತ ಪ್ಲೇಯರ್ಸ್, ವೃದ್ಧಿಮಾನ್ ಸಹಾ ಅಂತ ಕೀಪರ್ IPL ಅಲ್ಲಿ ಚೆನ್ನಾಗಾಡಿ ಇಂಡಿಯಾಗೂ ಕೂಡ ಸೆಲೆಕ್ಟ್ ಆದ್ರು. ನೋಡಿ, ನೀವು ನಿಮ್ಮ ಪೂಲ್ ಆಫ್ ಪ್ಲೇಯರ್ಸ್ ಬಗ್ಗೆ ಮಾತಾಡೋವಾಗ ಅಥವಾ ಬೆಂಚ್ ಸ್ಟ್ರೆಂತ್ ಬಗ್ಗೆ ಮಾತಾಡೋವಾಗ ಬೇರೆ ಕಂಟ್ರೀಸ್ಗೆ ಸಿಗದೇ ಇರೋಂಥ ಬೆಂಚ್ ಸ್ಟ್ರೆಂತ್ ಇದರಿಂದ ಎಷ್ಟು ಸಿಕ್ಕಿದೆ ಅಂತ ನೀವು ಅರ್ಥ ಮಾಡ್ಕೋಬೇಕು. ನಿಮಗೆ ಗೊತ್ತಿರ್ಬೋದು, ಆಂಡ್ರೂ ಫ್ಲಿಂಟಾಫ್ ಅವರು ನಾವು ಇಂಗ್ಲೆಂಡ್ನ 6-0 ಇಂದ ಸೋಲಿಸಿದಾಗ ಅವರೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಇಂಡಿಯಾ ಅವರು ನಮ್ಮನ್ನ ಈ ರೀತಿ ಸೋಲಿಸೋದಕ್ಕೆ ಕಾರಣ ಅಂದ್ರೆ ಅದು IPL ಅಂತ. IPL ಇಂದಾಗಿ ಇವತ್ತು ಇಂಡಿಯನ್ ಪ್ಲೇಯರ್ಸ್ ತುಂಬಾ ಫ್ರೀಡಮ್ ಇಂದ ಆಡ್ತಾ ಇದ್ದಾರೆ. IPL ಇಂದ ಅವ್ರಿಗೊಂದು ಸೆಕ್ಯೂರಿಟಿ ಸಿಕ್ಕಿದೆ.
ಮತ್ತೆ ಪ್ಲೇಯರ್ಸ್ಗೂ ಕೂಡ ಒಂದು ಪಾಸಿಟಿವ್ ನೋಟ್ ಸಿಕ್ಕಿದೆ. IPL ಅಲ್ಲಿ ಚೆನ್ನಾಗಿ ಆಡಿದ್ರೆ ನಾನು ಸೆಲೆಕ್ಟ್ ಆಗ್ತೀನಿ ಅಂತ. IPL ಅಂದ ತಕ್ಷಣ ನೀವು ಬರೀ ದುಡ್ಡನ್ನ ಯಾಕೆ ನೋಡ್ತೀರಾ? IPL ಇಂದ ಎಂಥ ಒಳ್ಳೆ ಟ್ಯಾಲೆಂಟೆಡ್ ಪ್ಲೇಯರ್ಸ್ ಸಿಕ್ಕಿದ್ದಾರೆ. ಎಷ್ಟು ಜನ IPL ಪ್ಲೇಯರ್ಸ್ ಇಂಡಿಯಾಗೋಸ್ಕರ ಆಡಿದ್ದಾರೆ, ಅದನ್ನ ನೀವು ಅರ್ಥ ಮಾಡ್ಕೋಬೇಕು. IPL ನೋಡಿದ್ರೆ ತಮಾಷೆ ಜಾಸ್ತಿ ಇದೆ, ಕ್ರಿಕೆಟ್ ಕಡಿಮೆ ಇದೆ ಅನ್ಸತ್ತೆ. ನೋಡಿ, ಕ್ರೌಡ್ಗೆ ಅಥವಾ ಹೊರಗಡೆಯಿಂದ ನೋಡೋರ್ಗೆ ಇದೊಂದು ತಮಾಷೆ ಅಂತ ಅನ್ನಿಸ್ಬೋದು. ಆದರೆ IPL ಆಡ್ತಿರೋಂಥ ಕ್ರಿಕೆಟರ್ನ ನೀವು ಕೇಳಿದ್ರೆ ಅದು ಎಷ್ಟು ಪ್ರೆಷರೈಸಿಂಗ್ ಅಂತ ಅವ್ರು ನಿಮಗೆ ಹೇಳ್ತಾರೆ. IPL ಅಲ್ಲಿ ಸ್ಟ್ಯಾಂಡರ್ಡ್ ಎಷ್ಟು ಚೆನ್ನಾಗಿದೆ ಅಂತಂದ್ರೆ, ಎಲ್ಲ ಟೀಮ್ಸ್ ಎಷ್ಟು ಬ್ಯಾಲೆನ್ಸ್ಡ್ ಆಗಿದೆ ಅಂದ್ರೆ, ಕ್ರಿಕೆಟ್ ಚೆನ್ನಾಗಿಲ್ಲ ಅಂದಿದ್ರೆ IPL ಇಷ್ಟು ದೂರ ಬರ್ತಾ ಇರಲಿಲ್ಲ. ನಾನು ನಿಮ್ಮನ್ನ ಏನು ಕೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ನಿಮಗೆ ಶೋ ಬೀಸಲ್ಲಿ ಏನು ಇಂಟ್ರೆಸ್ಟ್ ಇದೆ? ನಿಮಗೆ ಡೀಸೆಂಟ್ ಲುಕ್ಸ್ ಇದ್ರೂ ಕೂಡ ನೀವು ಅಷ್ಟು ಕಾಣಿಸ್ಕೊಳ್ಳೋದಿಲ್ಲ ಅಡ್ವರ್ಟೈಸ್ಮೆಂಟ್ಗಳಲ್ಲಿ. ನೋಡಿ, ನಾನು ಒಬ್ಬ ಕ್ರಿಕೆಟರ್. ನನ್ನ ಕೆಲಸ ಕ್ರಿಕೆಟ್ ಆಡೋದು, ಪರ್ಫಾರ್ಮ್ ಮಾಡೋದು, ಅದು ಫೀಲ್ಡಲ್ಲಿ. ಮಿಕ್ಕಿದ್ರ ಬಗ್ಗೆ ಎಲ್ಲ ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಬರುತ್ತೆ ಅಂದರೆ ಅವೆಲ್ಲ ಬರಲಿ, ಆದರೆ ನಾನಾಗಿ ಅದ್ರ ಬಗ್ಗೆ ಇಂಟ್ರೆಸ್ಟ್ ಅಂತೂ ತೋರಿಸೋದಿಲ್ಲ. ಯಾಕಂದರೆ ನನ್ನ ಸೆಲೆಕ್ಟ್ ಮಾಡೋದು ಕ್ರಿಕೆಟ್ ಆಡೋದಿಕ್ಕೆ ಮತ್ತು ರನ್ ಮಾಡೋದಿಕ್ಕೆ. ಬೇರೆ ಕೆಲಸಗಳಿಗೆಲ್ಲ ಅದರದೇ ಆದ ಜನ ಇದ್ದಾರೆ, ಅವ್ರದ್ದೇ ಆದ ಇಂಡಸ್ಟ್ರಿ ಇದೆ. ನನ್ನ ಸೆಲೆಕ್ಟ್ ಮಾಡೋದು ನಾನು ಕ್ರಿಕೆಟ್ ಆಡಲಿ ಅಂತ, ಆ್ಯಡ್ಸ್ ಮಾಡಲಿ ಅಂತ ಅಲ್ಲ. ಹಾಗಾಗಿ ನನ್ನ ಕೆಲಸ ಏನು ಅಂದರೆ ಇಂಡಿಯಾಗೋಸ್ಕರ ಆಡೋದು, ಚೆನ್ನಾಗಿ ಪರ್ಫಾರ್ಮ್ ಮಾಡೋದು, ಟೀಮ್ನ ಗೆಲ್ಸೋದು, ಅದ್ರ ಕಡೆ ನನ್ನ ಗಮನ ಇರುತ್ತೆ ಅಷ್ಟೇ. ಬೇರೆದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಗೌತಮ್ ಅವ್ರು ಹೇಳ್ತಾ ಇದ್ದಾರೆ, ನಿಮ್ಮ ಲುಕ್ ಇಷ್ಟೊಂದು ಚೆನ್ನಾಗಿದೆ, ನೀವು ಮನ್ಸು ಮಾಡಿದ್ರೆ ಸಿನಿಮಾಗೂ ಹೋಗ್ಬೋದು ಅಂತಾರೆ. ಯಾಕಂದ್ರೆ ಸಾಕಷ್ಟು ಜನ ಕ್ರಿಕೆಟರ್ಸ್ ನೋಡೋದಕ್ಕೆ ಅಷ್ಟೊಂದೇನೂ ಚೆನ್ನಾಗಿಲ್ಲ, ಆದ್ರೂ ಯಾವಾಗ್ಲೂ ಫಿಲ್ಮ್ ಸ್ಟಾರ್ಗಳ ಜೊತೆಗೆ ಇರ್ತಾರೆ. ಸರ್, ಆನೆಸ್ಟ್ಲಿ ನಾನು ಇದ್ರ ಬಗ್ಗೆ ಎಲ್ಲ ಖಂಡಿತ ಯೋಚನೆ ಮಾಡಿಲ್ಲ. ನನ್ನ ಪ್ಯಾಷನ್ ಇರೋದು ಕ್ರಿಕೆಟ್ ಆಡೋದ್ರ ಬಗ್ಗೆ. ಎಲ್ಲಿ ತನಕ ಕ್ರಿಕೆಟ್ ಆಡ್ತಾ ಇರ್ತೀನಿ, ನನ್ನ ಟೀಮ್ನ ಗೆಲ್ಲಿಸ್ತಾ ಇರ್ತೀನಿ, ಅಲ್ಲಿ ತನಕ ನಾನು ಖುಷಿಯಾಗಿರ್ತೀನಿ. ಎಲ್ಲ ಮುಗಿದ್ಮೇಲೆ ಬೇಕಿದ್ರೆ ಯೋಚನೆ ಮಾಡ್ಬೋದು, ಆದರೆ ಫಿಲಮ್ ಇಂಡಸ್ಟ್ರಿ ಬಗ್ಗೆ ಅಂತೂ ನಾನು ಯಾವತ್ತಿಗೂ ಯೋಚಿಸಲ್ಲ. ಶಾರುಖ್ ಖಾನ್ ಜೊತೆಗೆ ನಿಮ್ಮನ್ನ ನೋಡಿದಾಗ ಮನ್ಸಿಗೆ ಬಂದಿರಬೇಕಲ್ಲ ಅದು? ಇಲ್ಲ ಸರ್, ಖಂಡಿತ ಇಲ್ಲ. ನೋಡಿ, ಅದು ಅವರ ಇಂಡಸ್ಟ್ರಿ, ನನ್ನ ಇಂಡಸ್ಟ್ರಿನೇ ಬೇರೆ ಇದೆ. ನನ್ನ ಕೆಲಸ ಕ್ರಿಕೆಟ್ ಆಡೋದು, ಚೆನ್ನಾಗಿ ಪರ್ಫಾರ್ಮ್ ಮಾಡೋದು, ಅಷ್ಟು ಸಾಕು ನನಗೆ. ಅದು ಬಿಟ್ಟು ಫಿಲಮ್ ಇಂಡಸ್ಟ್ರಿ ಬಗ್ಗೆ ಎಲ್ಲ ಹೋಗೋ ಯಾವುದೇ ಆಸಕ್ತಿ ಇಲ್ಲ ನನಗೆ. ಗೌತಮ್, ನೀವು ಬಹಳ ಒಳ್ಳೆ ಮಾತನ್ನ ಹೇಳಿದ್ರಿ.